ಅವಿಭಜಿತ ದಕ್ಷಿಣ ಕನ್ನಡ ಜಿಲ್ಲೆಯ ಎಂಸಿಸಿ ಬ್ಯಾಂಕ್ 2024-25ನೇ ಆರ್ಥಿಕ ವರ್ಷದಲ್ಲಿ 13 ಕೋಟಿ ರೂಪಾಯಿ ವ್ಯಾವಹಾರಿಕ ಲಾಭ ಗಳಿಸಿದೆ. ಸತತವಾಗಿ ಎನ್ಪಿಎ ಪ್ರಮಾಣ ಕಡಿತಗೊಳಿಸಲು ಬ್ಯಾಂಕ್ ಶ್ರಮಿಸುತ್ತಿದ್ದು, ಪ್ರಸಕ್ತ ವರ್ಷ 1.30% ಎನ್ಪಿಎ ದಾಖಲಿಸಿದೆ ಎಂದು ಬ್ಯಾಂಕ್ನ ಅಧ್ಯಕ್ಷ ಅನಿಲ್ ಲೋಬೋ ತಿಳಿಸಿದ್ದಾರೆ. ನಮ್ಮ 24-25 ಆರ್ಥಿಕ ವರ್ಷದಲ್ಲಿ 13 ಕೋಟಿ ಸಾಧನೆ ಪ್ರಾಫಿಟ್ ಅನ್ನು ಮಾಡುವುದರ ಮುಖಾಂತರ ವಿಶೇಷವಾಗಿ ಈ ಕಳೆದ ವರ್ಷದಲ್ಲಿ ನಾವು ಸಾಧನೆ ಮಾಡಿದ್ದೇವೆ. ಬ್ಯಾಂಕ್ನ ಕಚೇರಿಯಲ್ಲಿ ಮಂಗಳವಾರ ನಡೆದ ಸುದ್ದಿಗೋಷ್ಠಿಯಲ್ಲಿ ಮಾತನಾಡಿದ ಅವರು, ಬ್ಯಾಂಕಿನ ಕಾರ್ಯವ್ಯಾಪ್ತಿಯನ್ನು ರಾಜ್ಯಕ್ಕೆ ವಿಸ್ತರಿಸಲಾಗಿದೆ. ಪ್ರಸಕ್ತ ವರ್ಷದಲ್ಲಿ ಬೆಳ್ತಂಗಡಿ ಮತ್ತು ಬೆಳ್ಮನ್ನಲ್ಲಿ ಶಾಖೆಗಳನ್ನು ತೆರೆದಿದೆ. ಜುಲೈನೊಳಗೆ ಬೈಂದೂರಿನಲ್ಲಿ 20ನೇ ಶಾಖೆಯನ್ನು ತೆರೆಯಲಾಗುವುದು. ಅನಿವಾಸಿ ಭಾರತೀಯರಿಗೆ ಸೇವಾ ಸೌಲಭ್ಯವನ್ನು ನೀಡುವ ಕರ್ನಾಟಕದ ಪಟ್ಟಣ ಸಹಕಾರಿ ಬ್ಯಾಂಕ್ಗಳ ಪೈಕಿ ಎಂಸಿಸಿ 2ನೇ ಬ್ಯಾಂಕ್ ಆಗಿ ಗುರುತಿಸಲ್ಪಟ್ಟಿದೆ. ಬ್ಯಾಂಕಿನ ವ್ಯವಹಾರವು 1240 ಕೋಟಿ ರೂಪಾಯಿ ತಲುಪಿದ್ದು, ಮುಂದಿನ ವರ್ಷಕ್ಕೆ 1500 ಕೋಟಿ ರೂಪಾಯಿ ಸಾಧಿಸುವ ಗುರಿ ಹಾಕಲಾಗಿದೆ ಎಂದರು. ವಿಶೇಷವಾಗಿ ನಮ್ಮ ಬ್ಯಾಂಕು ಅವಿಭಜಿತ ದಕ್ಷಿಣ ಕನ್ನಡಕ್ಕೆ ಮಾತ್ರ ಸೀಮಿತವಾಗಿತ್ತು. ಕಳೆದ ವರ್ಷದಲ್ಲಿ ನಮ್ಮ ಈ ಬ್ಯಾಂಕಿನ ಕಾರ್ಯವ್ಯಾಪ್ತಿ ಇಡೀ ಕರ್ನಾಟಕ ರಾಜ್ಯಕ್ಕೆ ನಾವು ವಿಸ್ತರಿಸಲಾಗಿದೆ ಮತ್ತು ಇದಕ್ಕೆ ಅನುಮತಿಯನ್ನು ಪಡೆದು ನಮ್ಮ ಬ್ಯಾಂಕು ಈಗ ಕರ್ನಾಟಕ ರಾಜ್ಯ ಮಟ್ಟದ ಬ್ಯಾಂಕ್ ಆಗಿ ನಾವು ಕಾರ್ಯನಿರ್ವಹಿಸುತ್ತಾ ಇದೆ. ಕರ್ನಾಟಕ ರಾಜ್ಯದಲ್ಲಿ ಈ ಕೋಆಪರೇಟಿವ್ ಬ್ಯಾಂಕ್ ಅಲ್ಲಿ ಎನ್ಆರ್ಐ ಸೇವೆ ಕರ್ನಾಟಕ ರಾಜ್ಯದಲ್ಲಿ ನಮ್ದು 2ನೇ ಬ್ಯಾಂಕ್. ಎನ್ಆರ್ಐ ಸೇವೆ ಫೆಸಿಲಿಟಿ ಕೋಆಪರೇಟಿವ್ ಬ್ಯಾಂಕ್ ಅಲ್ಲಿ ಇರುವುದು ಕರ್ನಾಟಕದಲ್ಲಿ 2ನೇ ಬ್ಯಾಂಕ್. ಅದು ನಮ್ಮದು 2ನೇ ಬ್ಯಾಂಕ್ ಅಂತ ನಾನು ಸಂತೋಷ ಪಡುತ್ತೇನೆ. ನಮ್ಮ ಕಳೆದ ವರ್ಷದಲ್ಲಿ ಸುಮಾರು ವರ್ಷದಿಂದ ನಾವು ನಮ್ದು ಪ್ರಾಫಿಟ್ಸ್ ಇನ್ಕ್ರೀಸ್ ಆಗ್ತಾ ಹೋಗ್ತಾ ಇದೆ. ಹಾಗೂ ವಿಶೇಷ ಸಾಧನೆ ಅಂತ ಹೇಳಿದ್ರೆ ಎನ್ಪಿ ನಾನ್ ಪರ್ಫಾರ್ಮಿಂಗ್ ಅಸೆಟ್ 1.30 ಉಂಟು. RBI ನಾರ್ಮ್ಸ್ 6% ಬಿಲೋ ಇರಬೇಕು. ನಮ್ದು ಅದಕ್ಕಿಂತ ಒಳ್ಳೆದಾಗಿ ಕಳೆದ ವರ್ಷ ಸಹ ಸಾಧಾರಣ 1.30 ಇತ್ತು. ಈ ವರ್ಷ ಸಹ 1.30 ಇತ್ತು. ಇನ್ನು ಡಿಪಾಸಿಟ್ ಇನ್ಶೂರೆನ್ಸ್ ಅಂಡ್ ಕ್ರೆಡಿಟ್ ಗ್ಯಾರಂಟಿ ಕಾರ್ಪೊರೇಷನ್ನಿಂದ ವಿಮಾ ಸೌಲಭ್ಯವಿದೆ. ಜೂನ್ ಅಂತ್ಯದೊಳಗೆ ಸ್ವಂತ ಕಟ್ಟಡಕ್ಕೆ ಕುಲಶೇಖರ ಶಾಖೆಯನ್ನು ಸ್ಥಳಾಂತರಿಸಲಾಗುವುದು ಎಂದರು. ನಮ್ದು ಮುಂದಿನ ಯೋಜನೆಗಳು ನಮಗೆ ನಮ್ಮ ಆಡಳಿತ ಮಂಡಳಿ ಬಂದ ಮೇಲೆ 2002ರಿಂದ ನಮ್ಮ ಎಂಸಿಸಿ ಬ್ಯಾಂಕಿಗೆ 16 ಶಾಖೆ ಇತ್ತು. ಕಳೆದ ವರ್ಷ ತನಕ 16 ಶಾಖೆ ಇತ್ತು. ಕಳೆದ ವರ್ಷದಿಂದ ನಾವು 16ನೇ ಶಾಖೆ ಬ್ರಹ್ಮಾವರದಲ್ಲಿ ಮಾಡಿದ್ದೇವೆ. ಆ ಶಾಖೆ 1 ಕೋಟಿ ಒಂದೇ ವರ್ಷದಲ್ಲಿ 11 ಕೋಟಿ ಟರ್ನ್ ಓವರ್ ಅನ್ನು ನಾವು ಮಾಡಿ ತೋರಿಸಿದ್ದೇವೆ ಒಂದೇ ವರ್ಷದಲ್ಲಿ. ನಂತರ 17ನೇ ಶಾಖೆ ಬೆಳ್ತಂಗಡಿಯಲ್ಲಿ ನಾವು ಕಳೆದ ನವೆಂಬರ್ನಲ್ಲಿ ಉದ್ಘಾಟನೆ ಮಾಡಿದ್ದೇವೆ. 19ನೇ ಶಾಖೆ ಕಳೆದ ತಿಂಗಳಲ್ಲಿ ಬೆಳ್ಮನ್ ಪರಿಸರದಲ್ಲಿ ನಾವು ಉದ್ಘಾಟನೆ ಮಾಡಿದ್ದೇವೆ. ಈಗ ಈ ವರ್ಷದಲ್ಲಿ ನಮಗೆ 20ನೇ ಶಾಖೆ ಉಡುಪಿ ಬೈಂದೂರು ಶಾಖೆ 20ನೇ ಶಾಖೆ ನಾವು ಉದ್ಘಾಟನೆ ಮಾಡಲಿಕ್ಕೆ ನಮಗೆ ಈವಾಗಲೇ RBI ನಿಂದ ಪರವಾನಗಿ ಸಿಕ್ಕಿದೆ. ಜೂನ್ ಅಂತ್ಯದ ಒಳಗೆ ನಾವು ಇದನ್ನು 20ನೇ ಶಾಖೆ ಬೈಂದೂರಿನಲ್ಲಿ ಉದ್ಘಾಟನೆ ಮಾಡುತ್ತೇವೆ. ನಂತರ ನಾವು ಕುಲಶೇಖರ ಎಕ್ಸಿಸ್ಟಿಂಗ್ ಇದ್ದ ಶಾಖೆಯನ್ನು ಈಗ ರೆಂಟೆಡ್ ಪ್ರೆಮಿಸಸ್ ಇರುವುದು, ನಾವು ಅದನ್ನು ನೆಕ್ಸ್ಟ್ ಹತ್ತಿರದಲ್ಲಿ ಕುಲಶೇಖರದಲ್ಲಿ ಸ್ಪೆಕ್ಟ್ರಮ್ ಬಿಲ್ಡಿಂಗ್ ನಿಯರ್ KFC ಅಲ್ಲಿ ನಾವು ಓನರ್ಶಿಪ್ ಆಗಿ ನಮ್ಮ ಸ್ವಂತ ಓನರ್ಶಿಪ್ ಕಟ್ಟಡಕ್ಕೆ ನಾವು ಜುಲೈ ಅಂತ್ಯದೊಳಗೆ ನಾವು ಸ್ಥಳಾಂತರವನ್ನು ಸಹ ಮಾಡಲಿಕ್ಕೆ ಇದ್ದೇವೆ. ಸುದ್ದಿಗೋಷ್ಠಿಯಲ್ಲಿ ಉಪಾಧ್ಯಕ್ಷ ಜೆರಾಲ್ಡ್ ಜೂಡ್ ಡಿಸಲ್ವಾ, ನಿರ್ದೇಶಕರಾದ ಆಂಡ್ರೂ ಡಿಸೋಜಾ, ಡಾಕ್ಟರ್ ಜೆರಾಲ್ಡ್ ಪಿಂಟೋ, ಅನಿಲ್ ಪತ್ರಾವು, JP ರಾಡ್ರಿಗಸ್, ಡೇವಿಡ್ ಡಿಸೋಜಾ, ಎಲ್ರಾಯ್ ಕಿರಣ್ ಕ್ರಾಸ್ಟೋ, ಹೆರಾಲ್ಡ್ ಮೊಂತೆರೋ, ರೋಷನ್ ಡಿಸೋಜಾ, ಮೆಲ್ವಿನ್ ವಾಸ್, ವಿನ್ಸೆಂಟ್ ಲಸ್ರಾದೋ, CG ಪಿಂಟೋ, ಸುಶಾಂತ್ ಸಲ್ದಾನಾ, ಐರಿನ್ ರೆಬೆಲ್ಲೋ, ಡಾಕ್ಟರ್ ಫ್ರೀಡಾ ಡಿಸೋಜಾ, ಆಲ್ವಿನ್ P ಮೊಂತೆರೋ, ಫೆಲಿಕ್ಸ್ ಡಿಕ್ರೂಸ್, ಶರ್ಮಿಳಾ ಮಿನೇಜಸ್ ಹಾಗೂ ಮಹಾಪ್ರಬಂಧಕ ಸುನಿಲ್ ಮಿನೇಜಸ್ ಉಪಸ್ಥಿತರಿದ್ದರು.